ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಿನಿ ಇನ್ಫೋ. ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಅವೈಲೇಬಲ್ ಇರೋ ಬೆಸ್ಟ್ ಕನ್ನಡ ಡಬ್ಡ್ ಫಿಲಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಕನ್ನಡ ಡಬ್ಡ್ ಫಿಲಮ್ಸ್ಗಳು ಅವೈಲೇಬಲ್ ಇದ್ದಾವೆ, ಬಟ್ ಅದರಲ್ಲಿ ನಿಮ್ಮ ಟೈಮ್ಗೆ ಹೊರತಾಗಿರೋ ಫಿಲಮ್ಸ್ಗಳು ಯಾವುದು ಅಂತ ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕನ್ನಡ ಡಬ್ಡ್ ಫಿಲಮ್ಸ್ಗಳ ರಿವ್ಯೂ ಅಥವಾ ಆ ಮೂವೀಸ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಕೈತಿ 2019ರಲ್ಲಿ ತೆರೆ ಕಂಡ ತಮಿಳ್ ಆಕ್ಷನ್ ಥ್ರಿಲ್ಲರ್ ಫಿಲಂ, ಡೈರೆಕ್ಟೆಡ್ ಬೈ ಲೋಕೇಶ್ ಕನಗರಾಜ್. ಮೂವಿಯ ಲೀಡ್ನಲ್ಲಿ ಕಾರ್ತಿ ಅವರು ಆಕ್ಟ್ ಮಾಡಿದ್ದು. ಮೂವಿಯ IMDb ರೇಟಿಂಗ್ 8.4. ಮೂವಿ ಕನ್ನಡದಲ್ಲಿ ಡಿಲ್ಲಿ ಅಂತ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ, ನೋಡಿ. ಒಂದೊಳ್ಳೆ ಆಕ್ಷನ್ ಥ್ರಿಲ್ಲರ್ ಫಿಲಂ. ಒಂದು ರಾತ್ರಿಯಲ್ಲಿ ನಡೆಯುವಂತಹ ಕಥೆನ ಈ ಫಿಲಂನಲ್ಲಿ ತೋರಿಸಿದರೆ, ನೋಡಿ. ಅಂಜಾಮ್ ಪತ್ತೀರಾ 2020ರಲ್ಲಿ ತೆರೆ ಕಂಡ ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಫಿಲಂ, ರೈಟನ್ ಅಂಡ್ ಡೈರೆಕ್ಟೆಡ್ ಬೈ ಮಿಥುನ್ ಮ್ಯಾನ್ಯುಯಲ್ ಥಾಮಸ್. ತುಂಬಾನೇ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಫಿಲಂ. ಅಂಜಾಮ್ ಪತ್ತೀರಾ ಅಂತಾನೆ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಸ್ಪೈಡರ್ 2017ರಲ್ಲಿ ತೆರೆ ಕಂಡ ತೆಲುಗು ಆಕ್ಷನ್ ಥ್ರಿಲ್ಲರ್ ಫಿಲಂ, ರೈಟನ್ ಅಂಡ್ ಡೈರೆಕ್ಟೆಡ್ ಬೈ AR ಮುರುಗದಾಸ್. ಮೂವಿಯ ಲೀಡ್ನಲ್ಲಿ ಮಹೇಶ್ ಬಾಬು ಮತ್ತು SJ ಸೂರ್ಯ ಅವರು ಆಕ್ಟ್ ಮಾಡಿದ್ದು. ಇದೊಂದು ಸೀರಿಯಲ್ ಕಿಲ್ಲರ್ ಆಕ್ಷನ್ ಡ್ರಾಮಾ ಫಿಲಂ. ಒಂದು ಒಳ್ಳೆ ಮೂವಿ ಸ್ಪೈಡರ್ ಅಂತಾನೆ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಏಜೆಂಟ್ ಸಾಯಿ ಶ್ರೀನಿವಾಸ್ ಆತ್ರೇಯ 2019ರಲ್ಲಿ ತೆರೆ ಕಂಡ ತೆಲುಗು ಕಾಮಿಡಿ ಮಿಸ್ಟರಿ ಥ್ರಿಲ್ಲರ್ ಫಿಲಂ, ಡೈರೆಕ್ಟೆಡ್ ಬೈ ಸ್ವರೂಪ್. ಮೂವಿಯ ಲೀಡ್ನಲ್ಲಿ ನವೀನ್ ಪೋಳಿಶೆಟ್ಟಿ ಅವರು ಆಕ್ಟ್ ಮಾಡಿದ್ದು. ನಿಮ್ಗೇನಾದರೂ ಡಿಟೆಕ್ಟಿವ್ ಮೂವಿ ಇಷ್ಟ ಆದರೆ ಈ ಮೂವಿನ ನೋಡಿ. ತುಂಬಾನೇ ಒಂದು ಒಳ್ಳೆ ಮೂವಿ. ಸೇಮ್ ನೇಮಲ್ಲಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಲೈ 2017ರಲ್ಲಿ ತೆರೆ ಕಂಡ ಆಕ್ಷನ್ ಥ್ರಿಲ್ಲರ್ ಫಿಲಂ, ರೈಟನ್ ಅಂಡ್ ಡೈರೆಕ್ಟೆಡ್ ಬೈ ಅನು ರಾಘವಪುಡಿ. ಮೂವಿಯ ಲೀಡ್ನಲ್ಲಿ ನಿತಿನ್ ಮತ್ತು ಅರ್ಜುನ್ ಸರ್ಜಾ ಅವರು ಆಕ್ಟ್ ಮಾಡಿದ್ದು. ಒಂದು ಒಳ್ಳೆ ಸ್ಪೈ ಆಕ್ಷನ್ ಥ್ರಿಲ್ಲರ್ ಫಿಲಂ. ಯೂಟ್ಯೂಬ್ನಲ್ಲಿ ಸೇಮ್ ನೇಮಲ್ಲಿ ಅವೈಲೇಬಲ್ ಇದೆ. ಎವರು 2019ರಲ್ಲಿ ತೆರೆ ಕಂಡ ಕ್ರೈಮ್ ಥ್ರಿಲ್ಲರ್ ಫಿಲಂ, ಡೈರೆಕ್ಟೆಡ್ ಬೈ ವೆಂಕಟ್. ಮೂವಿಯ ಲೀಡ್ನಲ್ಲಿ ಅದ್ವಿಶೇಷ್ ಮತ್ತು ರೆಜಿನಾ ಅವರು ಆಕ್ಟ್ ಮಾಡಿದ್ದು. ಒಂದೊಳ್ಳೆ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ. ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ನೀನ್ ಯಾರು ಅಂತ ಮೂವಿ ಕನ್ನಡದಲ್ಲಿ ಅವೈಲೇಬಲ್ ಇದೆ. 2014ರಲ್ಲಿ ತೆರೆ ಕಂಡ ತೆಲುಗು ಆಕ್ಷನ್ ಥ್ರಿಲ್ಲರ್ ಫಿಲಂ, ರೈಟನ್ ಅಂಡ್ ಡೈರೆಕ್ಟೆಡ್ ಬೈ ಸುಕುಮಾರ್. ಮೂವಿಯ ಲೀಡ್ನಲ್ಲಿ ಮಹೇಶ್ ಬಾಬು ಅವರು ಆಕ್ಟ್ ಮಾಡಿದ್ದು. ನಾನು ನೋಡಿರೋ ಒನ್ ಆಫ್ ದಿ ಬೆಸ್ಟ್ ಮೂವಿ ಇದು. ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಫಿಲಂ. ಯೂಟ್ಯೂಬ್ನಲ್ಲಿ 1 ಅಂತಾನೆ ಮೂವಿ ಅವೈಲೇಬಲ್ ಇದೆ, ನೋಡಿ. ತುಂಬಾನೇ ಒಳ್ಳೆ ಮೂವಿ. ಇಸ್ರಾ 2017ರಲ್ಲಿ ತೆರೆ ಕಂಡ ಮಲಯಾಳಂ ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಫಿಲಂ, ರೈಟನ್ ಅಂಡ್ ಡೈರೆಕ್ಟೆಡ್ ಬೈ JK. ಮೂವಿಯ ಲೀಡ್ನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಪ್ರಿಯಾ ಆನಂದ್ ಅವರು ಆಕ್ಟ್ ಮಾಡಿದ್ದು. ಒಂದು ಒಳ್ಳೆ ಹಾರರ್ ಫಿಲಂ, ಬಟ್ ಮೂವಿಲಿ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ತುಂಬ ಅಂದರೆ ತುಂಬಾನೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಯೂಟ್ಯೂಬ್ನಲ್ಲಿ ಇಸ್ಡಾ ಅಂತ ಮೂವಿ ಅವೈಲೇಬಲ್ ಇದೆ ನಮ್ಮ ಕನ್ನಡದಲ್ಲಿ. ಸೊ ಗೈಸ್, ಇದರ ಪಾರ್ಟ್ 2 ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಗೈಸ್.